ಎಲ್ಲ ಪ್ಯಾಟ್ರಿಗೆ ಹೋಗ್ಯಾರ. ಯಾವಾಗ ಹೋಗಿರೋದು? ಪ್ಯಾಟ್ರಿಗೆ ಹೋಗ್ಯಾರ 8 ದಿನ ಆಯ್ತು. ಅಂದ್ರೆ ಏನಕ್ಕೋಸ್ಕರ ಅವ್ರು ಹೋಗ್ತಾರೆ? ಇಲ್ಲಿ ಏನು ಧನ್ಯನೇ ಸಿಗಲ್ಲ, ಎಲ್ಲ ಗರೀಬರವ ಹೋಗ್ಯಾವ. ನಿಮ್ಗೆ ಗೊತ್ತಾ, ಬೀದರ್ನ ಔರಾದ್ ತಾಲೂಕಿನ ಕರಂಜಿಬಿ ಗ್ರಾಮದ ಆಸುಪಾಸಿನಲ್ಲಿ ಹತ್ತಿ ಕೃಷಿ ಮಾಡುತ್ತಲೇ ಅದರ ಮಧ್ಯೆ ಮಧ್ಯೆ ಗಾಂಜಾ ಸಸಿಗಳನ್ನ ನೆಟ್ಟು ಅದನ್ನ ವ್ಯಾಪಾರ ಮಾಡುವ ಬಹುದೊಡ್ಡ ಜಾಲ ಈ ಭಾಗದಲ್ಲಿ ಹುಟ್ಟಿಕೊಂಡಿವೆ. ಕಳೆದ ಬಾರಿ ಇಲ್ಲಿನ ಪೊಲೀಸರು ಡ್ರೋನ್ ಕ್ಯಾಮೆರಾ ಬಳಸಿ ಗಾಂಜಾದ ಗಿಡಗಳನ್ನ ಪತ್ತೆ ಹಚ್ಚಿ ಬುಡ ಸಮೇತ ಕಿತ್ತು ಹಾಕಿದೆ. ಈ ಬಗೆಯ ಸುದ್ದಿ ಆವಾಗವಾಗ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ. ಇದು ಒಳ್ಳೆಯ ವಿಷಯ. ಆದ್ರೆ ಈ ಭಾಗದ ಜನರ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಯಾರಾದ್ರೂ ಕಿಂಚಿತ್ತು ಬೆಳಕು ಚೆಲ್ಲಿದ್ದಾರಾ? ಚೆಲ್ಲಿದ್ರೆ ಯಾಕೆ ಈ ಭಾಗಗಳಲ್ಲಿ ಗುಳೆ ಸಮಸ್ಯೆ ಇನ್ನೂ ಜೀವಂತವಾಗಿದೆ? ಬನ್ನಿ ಇವತ್ತು ಔರಾದ್ ತಾಲೂಕಿನ ಖೇರಾ ತಾಂಡಕ್ಕೆ ಭೇಟಿ ನೀಡೋಣ. ಇಲ್ಲಿಗೆ ಬರುವಾಗ ಸ್ವಲ್ಪ ಎಚ್ಚರ. ಸಾಗುವ ದಾರಿಯುದ್ದಕ್ಕೂ ಇಂತಹ ಹಳ್ಳಗಳು ಸಿಗಬಹುದು. ಸ್ವಲ್ಪ ಹುಷಾರು ತಪ್ಪಿದ್ರು ಅಂದ್ರೆ ಅಪಾಯಕ್ಕೆ ಸಿಲುಕುವುದಂತೂ ಖಂಡಿತ. ಕಲ್ಯಾಣ ಕರ್ನಾಟಕ ಗುಳೆ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸುತ್ತಿರುವಾಗ ಔರಾದ್ ತಾಲೂಕಿನ ಖೇರಾ ತಾಂಡದಲ್ಲಿ ಬೇರೆ ಕಡೆಗಿಂತ ಸ್ವಲ್ಪ ವಿಭಿನ್ನ ಚಿತ್ರಣ ಕಂಡಿತು. ಬೇರೆ ಕಡೆಗಳಲ್ಲಿ ಕುಟುಂಬ ಸಮೇತರಾಗಿ ಗುಳೆ ಹೋದ್ರೆ ಇಲ್ಲಿ ಬರೀ ಗಂಡಸರಷ್ಟೇ ಹೋಗ್ತಾರೆ. ಹೆಂಗಸರು ಮತ್ತು ಮಕ್ಕಳು ಮಾತ್ರ ಊರಲ್ಲಿ ಇರಬೇಕಾದ ಪರಿಸ್ಥಿತಿ. ಒಂದು ಬಾರಿ ಇಲ್ಲಿನ ಗಂಡಸರು ಕೆಲಸಕ್ಕೆಂದು ಗುಳೆ ಹೋದ್ರೆ 4 ರಿಂದ 6 ತಿಂಗಳವರೆಗೂ ಬರೋದೇ ಇಲ್ಲ. ಅಲ್ಲಿಯವರೆಗೂ ಈ ತಾಂಡಾದಲ್ಲಿ ಗಂಡಸರನ್ನ ಕಾಣಲು ಸಾಧ್ಯವಿಲ್ಲ. ತುಂಬಾ ಧೈರ್ಯಶಾಲಿಗಳಾದ ಇಲ್ಲಿನ ಹೆಂಗಸರು ಹೊರಗಿನ ಯಾವುದೇ ಅಪರಿಚಿತ ಗಂಡಸರು ಬಂದ್ರೆ ತಮ್ಮದೇ ರೀತಿಯಲ್ಲಿ ವಿಚಾರಣೆ ನಡೆಸದೆ ಬಿಡಲ್ಲ. ಬಂದವರ ನಡತೆಯಲ್ಲಿ ಏನಾದರೂ ಸ್ವಲ್ಪ ಅನುಮಾನ ಕಂಡ್ರು ಅಷ್ಟೇ ಕತೆ. ಪ್ಯಾಟ್ರಿಗೆ ಹೋಗ್ಯಾರ ಗಣಸೂರು, ನಮ್ಗೆ ಯಾರು ಇಲ್ಲ ಬಿಟ್ಟು ಹೋಗ್ಯಾರ. ಏನು ಮಾಡಬೇಕು? ನಾವು ನಾರೇಂಜ ಹೋಯ್ತದ, ಅದು ಪ್ಯಾಟ್ರಿಗೆ ಹೋಯ್ತದ. ಏನು ಮಾಡಬೇಕು? ಏನು ಭೀ ಇಲ್ಲ. ಹಾಂ ಯಾರು ಭೀ ಇಲ್ಲ. ನಮ್ಮ ಗಂಡನ ಇದು ಕೆಲಸ ಇದ್ರೆ ಮಾಡ್ತೇವೆ. ಕೆಲಸ ಇದ್ರೆ ಏನು ಮಾಡ್ತಾರೆ? ಮುತ್ತೇನ ಕುಂಟಾಗ್ಯದ, ಏನು ಮಾಡಬೇಕು? ಹಿಂಗೆ ಹೋಗ್ಯಾರ ಸರ್. ಏನು ಮಾಡಬೇಕು? ಕುಂಟು ಹೋಗ್ಯದ, ಕಾಲಿಲ್ಲ, ಹಿಂಗೆ ಕಡ್ಕೊಂಡು ಹೋಗ್ತಾ ಹೋಗ್ಯಾರ. ಮಂದಿ ಹೋಯ್ತಾರೆ. ಏನು ಮಾಡೋ? ಒಬ್ಬಾಕಿನ ಉಳಿದ್ವಿ ಇಲ್ಲಿ. ಎಷ್ಟು ಜನ ಹೋಗ್ಯಾರ? ನಿನ್ನ 4-5 ದಿನ ಆಯಿತು ಹೋಗಿ. ಇಬ್ಬರು ಹೋಗ್ಯಾರ. ಆಯ್ತು. ಹಾಂ ನಮ್ಮ ಸೋಸು ಅವ್ರು ಟೋಟಲ್ ಯಾರು ಹೋಗ್ಯಾರ. ತಂಡ ತುಂಬ ಹೋಗ್ಯಾರ. ಯಾರು ಭೀ ಇಲ್ಲ, ಎಲ್ಲ ಗರೀಬ್ ಇದ್ದೆ. ಏನು ಮಾಡಬೇಕು? ಇವರಿಗೆ ಸಾಕಷ್ಟು ಕೃಷಿ ಜಮೀನುಗಳಿದ್ರು ಇವರೆಲ್ಲರೂ ಬಡವರು. ಜಮೀನುಗಳಷ್ಟೇ ಇವೆ, ಆದ್ರೆ ಅದಕ್ಕೆ ಬೇಕಾದ ನೀರಾವರಿ ಇಲ್ಲ. ಅಲ್ಪ ಸ್ವಲ್ಪ ತೊಗರಿಬೇಳೆ ಅಥವಾ ಹತ್ತಿ ವ್ಯವಸಾಯ ಮಾಡಿದ್ರೆ ಅದಕ್ಕಾಗಿ ಯಾವುದೋ ದೂರದ ಹೊರತೆಯಿಂದ ನೀರು ಎತ್ತಿ ತರಬೇಕಾದ ಪರಿಸ್ಥಿತಿ ಇವರದ್ದು. ಎಲ್ಲ ಪ್ಯಾಟ್ರಿಗೆ ಹೋಗ್ಯಾರ. ಪ್ಯಾಟ್ರಿಗೆ ಹೋಗ್ಯಾರ 8 ದಿನ ಆಯ್ತು. ಅಂದ್ರೆ ಏನಕ್ಕೋಸ್ಕರ ಅವ್ರು ಹೋಗ್ತಾರೆ? ಇಲ್ಲಿ ಏನು ಧನ್ಯನೇ ಸಿಗಲ್ಲ, ಎಲ್ಲ ಗರೀಬರವ ಹೋಗ್ಯಾವ. ಕೆಲಸ ಇದ್ರೆ ಮಾಡ್ತಾವ. ಕೆಲಸ ಅಂದ್ರೆ ಅದು ಆಮ್ದಾನಿ ಇದ್ರೆ ಮಾಡ್ತಾವ. ಸುಮ್ಮನೆ ಎಲ್ಲರೂ 10-5 ಕೊಟ್ಟರೆ ಏನು ಮಾಡ್ತಾವ? ಇಲ್ಲಿ ಯಾರು ರೊಕ್ಕ ಕೊಡಲ್ವಾ? ಇಲ್ಲಿ ಯಾರು ಕೊಡಲ್ಲ. ರೊಕ್ಕ ಯಾರು ಕೊಡ್ತಾವ? ಫ್ಯಾಟ್ರಿದವ್ರು ಕೊಡ್ತಾರ. 1 ಲಾಖ 1.5 ಲಾಖ ಹೋಯ್ತಾವ. ಸಾಲ ತೆಕ್ಕೋತಾವ. ತಾಣದ ಸಮಸ್ಯೆ ಅಂದ್ರೆ ಸರ್, ಇದು ಹೊಲ್ದಾಗೇನು ಬೆಳೆ ಪಿಳಿ ಏನು ಆಗಲ್ಲ ರೀ. ಅದರ ಕಡೆಯಿಂದ ಅವ್ರು ಕಬ್ಬು ಕಡ್ಲಕ್ಕೆ ಹೋಗ್ತಾರೆ ರೀ. ಅದೇ ಮೇನ್ ಸಮಸ್ಯೆ ಸರ್. ಇದೇ ಸರ್ ಇಲ್ಲಿ ಆಂಧ್ರ ಕಡೆ, ನಮ್ಮ ಕರ್ನಾಟಕ ಇಲ್ಲಿ ಹೋಗ್ತಾರೆ ರೀ. ಬೀದರ್ ಲೋಕಲ್ ಕಡೆ ಸರ್. ನೋಡಿ ಇಲ್ಲೇ ಕೆಲಸ ಬೇಕಂದ್ರೆ ನೀರಾವರಿ ಇರಬೇಕಾಯ್ತು ಸರ್. ಅದು ನೀರಾವರಿ ಏನು ಭೀ ಇಲ್ರಿ. ಅದರ ಕಡೆಯಿಂದ ಅವರು ಕಬ್ಬು ಕಡೋದು ಒಟ್ಟಿಗೆ ಕೆಲಸ ಅವ್ರದ್ದು ರೀ. ಈಗ ಎಷ್ಟು ಜನ ಹೋಗ್ಯಾರ ಸರ್? ನೋಡಿ ಪ್ರತಿಯೊಬ್ಬರು ಹೋಗ್ತಾರೆ ರೀ. ಇಲ್ಲಿ ಎಲ್ಲರೂ ಹೋಗ್ತಾರೆ. ಯಾರು ಭೀ ಇರೋಂಗಿಲ್ಲ. ಎಲ್ಲರದೇ ಸಮಸ್ಯೆ ಅದೇ ಅದ ರೀ, ಬಡತನ. ಹಾಂ ರೀ, ನೀರಿನ ಸಮಸ್ಯೆ ಮತ್ತು ಹೊಲ ಕಡೆ ಬೆಳೆ ಬೆಳೆ ಏನೇ ಆಗುವುದಿಲ್ಲ ರೀ. ಅದೇ ಮೇನ್ ಸಮಸ್ಯೆ ಸರ್. ಅದಕ್ಕೋಸ್ಕರ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾರೆ ರೀ. ಹಾಂ, ಕುಟುಂಬ ಸಹಿತ ಹೋಗ್ತಾರೆ. ಯಾರೋ ಒಬ್ಬರು ಮನೆಯಾಗ ಇರ್ತಾರೆ ರೀ. ಅವರು ಹೋಗಿ ಅಲ್ಲಿಂದ ದುಡ್ಡು ಬಿಟ್ಟು ಕೊಟ್ಟು ಜೀವನ ನಡೆಸ್ತಾರೆ ರೀ. ಸ್ಕೂಲ್ ಏನು ವ್ಯವಸ್ಥೆ ಇಲ್ಲ ರೀ ಇಲ್ಲಿ. ಇಲ್ಲಿ ಹೊರಗಡೆ ಒಡಗೈ ಕಡೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋಗಿ ಸ್ಕೂಲ್ ಮಾಡ್ಬೋದು ರೀ. ಇಲ್ಲಿ ಏನೂ ಇಲ್ಲ ರೀ. ಹೊಟ್ಟೆಪಾಡಿಗಾಗಿ ಕುಟುಂಬ ಬಿಟ್ಟು ಬೇರೆ ರಾಜ್ಯಗಳ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಇವರ ಗಂಡಸರು ಕೆಲವೊಮ್ಮೆ ಅಲ್ಲಿಯೇ ತಮ್ಮ ಪ್ರಾಣ ಬಿಡಬೇಕಾದ ಸಂದರ್ಭವೂ ಎದುರಾಗುತ್ತೆ.
ತಿಂಗಳುಗಳಿಂದ ತಮ್ಮ ಮನೆಯ ಗಂಡಸರಿಗಾಗಿ ಕಾಯುತ್ತಿರುವ ಇವರಿಗೆ ಕೊನೆಗೆ ಅವರ ಮೃತದೇಹಗಳಷ್ಟೇ ಬಂದು ತಲುಪುತ್ತವೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಇವರಿಗೆ ಬೇಕಾದ ಉದ್ಯೋಗ ನಿರ್ಮಾಣವಾದರೆ ಅಥವಾ ಇವರ ಕೃಷಿಗೆ ಬೇಕಾದಷ್ಟು ನೀರಿನ ವ್ಯವಸ್ಥೆ ಆದರೆ ಕುಟುಂಬಗಳು ತಮ್ಮವರ ಜೊತೆಗೆ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದು ಇವರ ಅಭಿಪ್ರಾಯ. ಇದು ಬೀದರ್ ಜಿಲ್ಲೆಯ ತಾಂಡಾಗಳ ಪರಿಸ್ಥಿತಿ ಈ ರೀತಿಯಾದರೆ ಕಲಬುರಗಿ ಜಿಲ್ಲೆಯ ತಾಂಡಗಳ ಪರಿಸ್ಥಿತಿ ಇವರಿಗಿಂತ ಸ್ವಲ್ಪ ಆಘಾತಕಾರಿ ಎಂದೇ ಹೇಳಬಹುದು. ಬನ್ನಿ ಬೀದರ್ ಬಿಟ್ಟು ಒಮ್ಮೆ ಕಲಬುರಗಿ ಜಿಲ್ಲೆಯಾದ್ಯಂತ ಸಂಚರಿಸಿ ಬರೋಣ ಮುಂದಿನ ಸಂಚಿಕೆಯಲ್ಲಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.